ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಹನುಮಂತ ಮಳಲಿ ಅವರು ದೇಸಿ ಉತ್ಪನ್ನಗಳನ್ನು ಮನೆಯಲ್ಲಿ ಬಳಸಿ ವಿದೇಶಿ ವಸ್ತುಗಳನ್ನು ಬಳಸಬೇಡಿ, ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಕಂಡುಬರುತ್ತದೆ, ಆದಷ್ಟು ಗೋಮಾತೆಯನ್ನು ಪೂಜಿಸಿ, ಜವಾರಿ ತಳಿಗಳನ್ನು ಬಳಸಿ, ಜವಾರಿ ಗೋಮಾತೆಯ ಹಾಲು, ಮೊಸರು, ಬೆಣ್ಣೆ, ತುಪ್ಪ ದೇಹಕ್ಕೆ ಸುಂದರವಾಗಿ ಸದೃಢವಾಗಿರುತ್ತದೆ, ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿ, ಕುಟುಂಬದಲ್ಲಿ ಎಷ್ಟು ಜನ ನಾವು ಸದಸ್ಯರು ಇದ್ದೇವೆ, ಒಬ್ಬರಿಗೆ 2 ಮರದಂತೆ ಮರವನ್ನು ಬೆಳೆಸಿ, ಮುಂಬರುವ ಪೀಳಿಗೆಗೆ ದಾರಿದೀಪವಾಗಲು ಮರವೇ ಉತ್ತಮವಾದ ಆಕ್ಸಿಜನ್, ಮಾನವನ ದೇಹಕ್ಕೆ ಬೇಕಾಗಿರುವುದು. ಉಸಿರಾಟದಲ್ಲಿ ಏರುಪೇರು ಬಾರದೇ ಇರಲಿ, ಎಲ್ಲರೂ ಮಕ್ಕಳಿಗೆ ದೇಶದ ಸಂಸ್ಕೃತಿಯನ್ನ ಬೆಳೆಸಿ, ದೇಶ ವಿದೇಶಗಳಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಪರಂಪರೆ ಉಳಿಸಿ ರಾಷ್ಟ್ರಗಳಲ್ಲಿ ದಾರಿದೀಪವಾಗಿದೆ. ಅದಕ್ಕಾಗಿ ನಾವು ಭಾರತ ಮಾತೆಯ ಮಡಿಲಲ್ಲಿ ಬೆಳೆದವರು, ಜಾತಿ ಭೇದ ಬೇಡ, ಎಲ್ಲರೂ ಒಂದೇ ಎಂದು ಮುನ್ನಡೆಯೋಣ ಎಂದು ಹನುಮಂತ ಮಳಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗುಲ್ಗಂಜಿ ಮಠದ ಗುರುಪಾದ ದೇವರು, ರೋಣ ಬೂದಿಸ್ವಾಮಿ ಮಠದ ವಿಶ್ವನಾಥ ಸ್ವಾಮಿಗಳು, ಶಿವಣ್ಣ ಪಲ್ಯದ ಭರಮಗೌಡರು, ಲಿಂಗನಗೌಡರ್, ರವಿ ದಂಡಿನ, ಅಶೋಕ್ ನವಲ್ಗುಂದ, ಶೇಖಣ್ಣ ನವಲ್ಗುಂದ, ವೀರೇಶ್ ಸಂಕನಗೌಡರ್, ಈಶಪ್ಪ ಬಾಳೆಕಾಯಿ, ಅನಿಲ್ ಪಲ್ಯದ, ಜಗದೀಶ್ ಭಜಂತ್ರಿ, ಬಸವರಾಜ್ ರಂಗನಗೌಡ, ಯಶರಣಪ್ಪ ಚೊಳ್ಚಗುಡ್ಡ, ರವಿ ಕೊಪ್ಪದ, ಉಮೇಶ್ ಚನ್ನು ಪಾಟೀಲ್, ಅಶೋಕ್ ಕೊಳ್ಳಿ, ಕುಮಾರ ಚಿತ್ರಗಾರ, ವೀರೇಶ್ ದೊಡ್ಡಣ್ಣನವರ್, ಮಹಿಳೆಯರು ಹಾಗೂ ವಿವಿಧ ಕಲಾ ತಂಡಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ಪ್ರಜಾಪವರ್ ಟಿವಿ, ರೋಣ. ಇನ್ನೊಂದು ಇದಕ್ಕೆ ಜೋಡಿಸೋದಾದ್ರೆ ಮೆಕಾಲೆ ಶಿಕ್ಷಣವನ್ನ ನಾವು ಈಗ ಓದ್ತಾ ಇದ್ದೀವಿ. ಅದು ಇನ್ನೂ ಮಟ್ಟ ತೆಗೆಯುವುದಮ್ಮ ಯಾರಿಗೆ ಆಗ್ತಾ ಇಲ್ಲ. ಅದನ್ನು ತೆಗೆದು ಬಿಟ್ಟರೆ ಕೇಸರೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಕೇಸರೀಕರಣ ಮಾಡಲಿಲ್ಲ ಅಂದ್ರೆ ಭಾರತ ಉಳಿಯೋದಿಲ್ಲ, ಜಗತ್ತು ಉಳಿಯೋದಿಲ್ಲ. ಹಿಂಗಾಗಿ ರಷ್ಯಾದಲ್ಲಿ, ಇಂಗ್ಲೆಂಡ್ನಲ್ಲಿ, ಲಂಡನ್ನಲ್ಲೆಲ್ಲ ಚರ್ಚ್ ಬಂದಾಗ್ಯಾವ. ಯಾಕೆ ಬಂದಾಗ್ಯಾವ ಅಂದ್ರೆ ಯಾರು ಭಕ್ತರು ಚರ್ಚಿಗೆ ಬರವಲ್ರು ಅಂತ ಅವರೆಲ್ಲ ಎಲ್ಲಿ ಹೊಂಟಾರ ಅಂದ್ರೆ ಹರೇ ರಾಮ ಹರೇ ಕೃಷ್ಣ ಹೊಂಟಾರ. ಅದಕ್ಕೆ ಮಾನ್ಯ ಒಂದು ಚರ್ಚ್ ಮಾರ್ಯಾನ, ಭಾಳ ಚರ್ಚ್ ಮಾರ್ಯಾರ. ನಮ್ಮ ಕರ್ನಾಟಕದವರು ಒಂದು 10-12 ಚರ್ಚ್ ಖರೀದಿ ಮಾಡಿ ಅಲ್ಲಿ ಒಳಗೆ ಯೇಸುನ್ ತೆಗ್ದಿಲ್ಲ. ನಾವು ಅವ್ನು ಇಟ್ಕೊಂಡನ ಬೇರೆ ಬೇರೆ ಗಣಪತಿ ಎಲ್ಲ ಹಾಕ್ತೀವಿ. ಅವನ ಮುಂದ್ಗಡೆ ಓಂ ನಮೋ ಯೇಸು ದೇವಾಯ ನಮ ಅಂತ ಹೇಳಕತ್ತಾರ. ಎಲ್ಲದಕ್ಕೂ ನಮ ಹಾಕಿ ಬಿಡೋರು. ಯಾರು ಭಕ್ತ ಬರ್ಲಿಕ್ಕೆ ತಿನ್ನಕ ಊಟ ಇಲ್ಲಕ್ಕೆ ಏನ್ ಮಾಡಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟಿಗೆ ಬಾಡಿಗೆ ಕೊಟ್ಟ ನಮ್ಮ ಚರ್ಚಿನ ಒಬ್ಬ. ಲಂಡನ್ ನಲ್ಲಿ ಆಗಿರೋದು, ಇಂಗ್ಲೆಂಡ್ ಅಲ್ಲಿ ಇಂಥ ಪರಿಸ್ಥಿತಿ ಬಂದಿದೆ. ಯಾಕೆ? ಹಿಂದೂ ಕಾರ್ಬನ್ ಡೇಟಿಂಗ್ ಅಲ್ಲಿ ಅಥವಾ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಂಶೋಧನಾ ವ್ಯವಸ್ಥೆ ಇದೆ. ಅದರ ಒಂದು ಭಾಗವನ್ನ ತಗೊಂಡು ಹೋಗಿ ಅದನ್ನ ಸಂಶೋಧನೆ ಮಾಡಿ ಹೇಳಿದ್ರು. 2006ರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಮೆರಿಕ ಸಂಸ್ಥೆ. ರಾಮ ಸೇತುವೆಯನ್ನ ಕಟ್ಟಿ, ಬಂಧುಗಳೇ ನೆನ್ಪಿಟ್ಟುಕೊಳ್ಳಿ, 17,20,000 ವರ್ಷ ಆಯ್ತಂತ ಅದನ್ನ ಕಟ್ಟಿ. ನಮ್ಮ ಹುಡುಗರು 2026. ಅದು ಕ್ರಿಸ್ತನ ಶಕೆ, ನಮ್ಮ ಶಕೆ ಅಲ್ಲ. ರಾಮ ಸೇತುವೆ ಕಟ್ಟಿ 17,20,000 ವರ್ಷ ಆಯ್ತು ಅಂದ್ರೆ ಅದು ಮಧ್ಯಭಾಗದಲ್ಲಿ ನಡೆದಿರೋದು. ಅದಕ್ಕಿಂತ ಹಿಂದ್ಗಡೆ ಇತ್ತು ತ್ರೇತಾಯುಗ, ಅದಕ್ಕಿಂತ ಹಿಂದೆ ಕೃತಯುಗ ಇತ್ತು. ಕೋಟ್ಯಾನುಕೋಟಿ ವರ್ಷಗಳಿಂದ ಇರುವಂಥ ಹಲವಾರು ಸಂಶೋಧನೆಗಳಿಗೆ ಒಳಪಟ್ಟು ಬಂದಿರತಕ್ಕಂಥ ಭಾರತ ದೇಶ ಇದು. ಒಡೆದಾಳುವ ನೀತಿಯ ಪರಿಣಾಮದಿಂದಾಗಿ ನಾವು ಬೇರೆ, ನೀವು ಬೇರೆ, ಮತಕ್ಕಾಗಿ ಏನೇನು ಹೇಳಿ ನಮ್ಮನ್ನ ಒಡೆದು ಈಗ ರಾಜ್ಯ ಯಾವ ಪರಿಸ್ಥಿತಿಗೆ ಬಂದಿದೆ ದೇಶ ಅಂದ್ರೆ, ಬಂದಿತ್ತು, ಈಗಲೂ ಹಾಗೆ ಇದೆ, ಇನ್ನೂ ಕೂಡ ನಮಗೆ ಅತಂತ್ರ ಸ್ಥಿತಿನಲ್ಲಿದ್ದೀವಿ. ಬಹಳ ದೊಡ್ಡದಾಗಿರತಕ್ಕಂಥ ದುರಂತದಲ್ಲಿ, ಆಂತರಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದೆ. ಅದಕ್ಕಾಗಿ ಏನನ್ನ ಮಾಡಬೇಕು, ಏನನ್ನ ತಿಳ್ಕೋಬೇಕು, ಏನು ಮಾಡಿದ್ರೆ ಮುಂದೆ ದೇಶ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳೋ ಮೊದಲು ಎಲ್ಲರ ಕೊಳ್ಳ ಕೇಸರಿ ಬಣ್ಣದವು. ಯಾಕಂತ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ತಿಳ್ಕೋಬೇಕು. ಕೆಲವರಿಗೆ ನೋಡಿದ್ರೆ ಆಗಿ ಬರುವುದಿಲ್ಲ, ಬಣ್ಣ ಬಹಳ ಕಟ್ಟಿದ್ರು ಹೊಟ್ಟೆ ಹುಡುಗರು ಮತ್ತು ಹೊಟ್ಟೆ ಹುಡುಗ ಮತ್ತು ಬೆಂಕಿ ಬಣ್ಣ ಕೇಸರಿ ಐತಿ, ಕ್ಯಾಂಡಲ್ ಬಣ್ಣ. ಅದನ್ನ ಕೈಯಾಗಿ ಹಿಡಿದ್ರೆ ತಣ್ಣನ್ನು ಕ್ಯಾಂಡಲ್ ಇರೋದಿಲ್ಲ, ಬಿಸಿದೆ. ಕೇಸರಿ ಬಣ್ಣ ಇರಲಿಲ್ಲ ಅಂದ್ರೆ ಬೇರೆ ಯಾವ ಬಣ್ಣನೂ ಬರೋದಿಲ್ಲ ಕೈಗೆ. ಹೆಂಗೆ ಈಗ ನಮ್ದು ಬೆಳಿ ಹಸಿರು ಇರ್ತದೆ, ಸೂರ್ಯ ಬಂದ್ರನ ಹಸಿರು ಬರ್ತದೆ, ಮತ್ತು ಸೂರ್ಯನ ಬಣ್ಣ ಕೇಸರಿ. ಬೆಳಿಗ್ಗೆ ಸೂರ್ಯ ಹುಟ್ಟಿ ಬಿಸಿಲನ್ನ ಕೊಟ್ರೆ ಮಾತ್ರ ವಿಟಮಿನ್ ಡಿ ಇಂದನೇ ಬೆಳೆ ಬರ್ತದೆ ಹಸಿರು ಬಣ್ಣ. ಹಸಿರು ಬಣ್ಣದ ಹುಲ್ಲು ತಿಂದ್ರನ ಬಿಳೆ ಹಾಲು ಬರ್ತದೆ.
ಸೂರ್ಯನೂ ಬರಲಿಲ್ಲ ಅಂತಂದ್ರೆ ಬೆಳೆನೂ ಬರೋದಿಲ್ಲ, ಜೀವನನೂ ನಡೆಯಂಗಿಲ್ಲ, ಮತ್ತು ಸಮುದ್ರ ಉಕ್ಕೇರಿ ಮಳೆನೂ ಬರೋದಿಲ್ಲ, ನಾಗರಿಕತೆಯೂ ಇರೋದಿಲ್ಲ. ಅದಕ್ಕೆ ಸೂರ್ಯಗ ವಯಸ್ಸಾಗಿಲ್ಲ, ಸೂರ್ಯ ಎಷ್ಟು ದೂರ ನನಗೆ ಗೊತ್ತಿಲ್ಲ, ಸೂರ್ಯ ಮುದುಕಾಗಿಲ್ಲ, ಸೂರ್ಯ ನಮಗಿಂತ ಮೊದಲು ಎದ್ದು ಹೋಗ್ತೀವಲ್ಲ ಹಂಗೆ ಹೋಗಂಗಿಲ್ಲ, ಸೂರ್ಯ ತಡ ಆಗಿ ಬರೋಂಗಿಲ್ಲ, ಕರೆಕ್ಟ್ ಟೈಮಿಗೆ ಬರ್ತಾನೆ, ಎಷ್ಟು ದೊಡ್ಡವ ನನಗೆ ಗೊತ್ತಿಲ್ಲ. ಸೂರ್ಯ ತಿರುಗುವಾಗ ಒಂದು ಶಬ್ದ ಹೊರಡ್ತದೆ, ಅದು ಓಂಕಾರ ಹೇಳ್ತಾನೆ ಅಂತ, ಸನ್ ಆಫ್ ಸೌಂಡ್ ಅಂತ ಹೊಡೆದು ಮೊಬೈಲಲ್ಲಿ ಬರುತ್ತೆ. ಸೂರ್ಯ ತಿರುಗುವಾಗ ಓಂ ಅಂತ ಶಬ್ದ ಬರುತ್ತೆ. ಇದನ್ನು ಅವಾಗಲೇ ಕೃಷ್ಣ ಪರಮಾತ್ಮ ಹೇಳಿದ್ದ. ಸೂರ್ಯನಿಗೆ ಯಾವುದೇ ಪ್ರಶಸ್ತಿ ಕೊಡಕ್ಕೆ ಬರುವುದಿಲ್ಲ, ಅವ ಮುಪ್ಪಾಗಿಲ್ಲ ಅಂತ ಹೇಳಿ ಕಾರ್ಯಕರ್ತರು ಭಾರತ ದೇಶದಲ್ಲಿ ಸಾಮಾಜಿಕ ಕೆಲಸ ಮಾಡುವಂಥವರೆಲ್ಲರೂ ಸೂರ್ಯನ ಹಾಗೆ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಸಂಘ ಭಗವದ್ಧ್ವಜವನ್ನು ಗುರುವಾಗಿ ಸ್ವೀಕಾರ ಮಾಡಿ. ಜಗತ್ತು ಬೆಳಗಲಿಕ್ಕೆ ಸೂರ್ಯ ಬೇಕು. ಇನ್ನು ಒಲೆಯಾಗ ಕೆಂಡನು ಕೇಸರಿ ಬಣ್ಣ ಇರ್ತದೆ. ಅಡಿಗೆ ಬೆಂದಬೇಕಾದ್ರೆ ಒಲೆಯಲ್ಲಿ ಕೆಂಡ ಕೇಸರಿದಿರಬೇಕು. ದೇಹದಲ್ಲಿರೋ ರಕ್ತವೂ ಸಹಿತ ಕೇಸರಿ ಬಣ್ಣದಿರ್ತದೆ. ಹೀಗಾಗಿ ಇದು ಶೌರ್ಯದ, ತ್ಯಾಗದ, ಪರಿಶುದ್ಧತೆಯ ಮತ್ತು ಜೀವನದ ಮೌಲ್ಯಗಳನ್ನು ಹೊತ್ತು ಬಂದಿರತಕ್ಕಂಥ ಕೇಸರಿ ಬಣ್ಣ ಮೂಲದಲ್ಲಿ ರಾಷ್ಟ್ರಧ್ವಜವ ಯಾವುದಿರಬೇಕು ಅಂದಾಗಲೂ ಕೂಡ ಕೇಸರಿ ಬಣ್ಣದ ರಾಷ್ಟ್ರಧ್ವಜ ಗೌರವ ಕೊಡಬೇಕು, ಅಷ್ಟು ಕೊಡಬೇಕಾಗತ್ತೆ. ಈ ಭಗವಧ್ವಜವನ್ನು ಈಗ ಹಾಕಿಲ್ಲ, ವೇದ ಕಾಲದಲ್ಲೂ ಇತ್ತು ಭಗವಧ್ವಜ, ತ್ರೇತಾಯುಗದಲ್ಲೂ ಇತ್ತು. ಯಾವ್ಯಾವ ಸಮಾಜಕ್ಕೆ ಯಾವ್ಯಾವ ಬಣ್ಣವನ್ನು ಮಾಡಿದರೆ ಅದಕ್ಕೆ ವಿರೋಧಿಲ್ಲ, ಅದರ ಪಕ್ಕದಲ್ಲಿ ಭಗವಧ್ವಜ ಒಂದು ಇರಲಿ ಅನ್ನೋದನ್ನ ನಾನು ನೆನಪಿಸ್ತೇನೆ. ಧ್ವಜದ ಬಗ್ಗೆ ವಿರೋಧ ಮಾಡೋದಿಲ್ಲ. ಕರ್ನಾಟಕಕ್ಕೊಂದು ಧ್ವಜ ಇದೆ, ಆಂಧ್ರಕ್ಕೊಂದು ಧ್ವಜ ಇದೆ, ಕುಲಕ್ಕೊಂದೊಂದು ಧ್ವಜ ಮಾಡಿದ್ದಾರೆ, ಅವೆಲ್ಲವೂ ಇರಲಿ. ಅದರ ಜೊತೆಗೆ ಮೂಲ ನಮ್ದೇನು ಸಂಪ್ರದಾಯ, ನಮ್ದು ಪರಂಪರೆ ಇದೆ, ಅದರ ಭಗವಧ್ವಜ ಅದರ ಜೊತೆಗೆ ಇರಬೇಕು ಅನ್ನೋದು ನಮ್ದೊಂದು ಈ ಸಂದರ್ಭದಲ್ಲಿ ಹೇಳುವಂತ ಕಿವಿ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋದಾದ್ರೆ, ಭಾರತದ ಬಗ್ಗೆ ಇವರಿಗೆ ಅಸಡ್ಡೆ ಬರಬೇಕು ಅನ್ನೋದನ್ನ ಬಹಳ ದಿನಗಳಿಂದ ಪ್ರಯತ್ನ ಮಾಡಿದ್ದಾರೆ. ಬ್ರಿಟಿಷರು ಮಾಡಿದ್ದಾರೆ, ಅದರ ಹಿಂದವರು ಮಾಡಿದ್ದಾರೆ. ಎಲ್ಲ ವೈಜ್ಞಾನಿಕ ಆವಿಷ್ಕಾರಗಳನ್ನ ಭಾರತ ನಮಗೆ ಕಲಿಸಿಕೊಡದೆ ಹೋಗಿದ್ರೆ ಈ ಜಗತ್ತು ನಡೀತಿರ್ಲಿಲ್ಲ ಅನ್ನೋ ಮಾತು ಹೇಳ್ತಾನೆ. ಸಂಖ್ಯೆಗಳನ್ನ, ಸೊನ್ನೆಯನ್ನ ಅವ್ರು ಕೊಟ್ಟರು, ಅದಕ್ಕೋಸ್ಕರ ನಾವು ಬದುಕಿದೀವಿ ಅನ್ನೋ ಮಾತು ಹೇಳಿದ್ದಾರೆ. ಭಗವದ್ಗೀತೆ ಬಗ್ಗೆಯೂ ಐನ್ಸ್ಟೈನ್ ಹೇಳಿದ್ದಾನೆ. ನನಗೆ ಭಗವದ್ಗೀತೆ ಸಿಕ್ಕ ಮೇಲೆ